ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ಅವರಲ್ಲಿ ವಿನಮ್ರತೆ ಕೋರಿಕೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನೀವೆಲ್ಲರೂ ರಸಮಂಜರಿ ಕಾರ್ಯಕ್ರಮ ಸಲುವಾಗಿ ಕಾಯ್ತಾ ಇದ್ದೀರಿ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ನಮ್ಗೆ ಗೊತ್ತಾಗೈತಿ ನೀವು ಆವಾಜ್ ಮಾಡಾಕತ್ತೀರಿ. ಇವತ್ತ ಜಯ ಕರ್ನಾಟಕ ಒಂದು ಸಂಘಟನೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ 17 ವರ್ಷಗಳಿಂದ ಒಂದು ಜನಪರವಾಗಿ ರಾಜ್ಯದ ನಾಡಿನ ಜಲ ನೆಲ ಮತ್ತು ಭಾಷೆಯ ರಕ್ಷಣೆಯ ಪರವಾಗಿ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ನಮ್ಮ ಅನೇಕ ಪದಾಧಿಕಾರಿಗಳು ಹೇಳಿದ್ದಾರೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮ ಇದು ಗಡಿನಾಡ ಉತ್ಸವ ಅಂತಂತಂದ್ರೇನು, ಗಡಿಯಲ್ಲಿರುವಂಥ ಈ ಭಾಗದ ಜನರ ಕಷ್ಟಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಹುಡುಕಬೇಕು ಅನ್ನುವಂಥದ್ದು ಜನಪರವಾದ ಕಾರ್ಯಕ್ರಮಗಳಲ್ಲಿ ಇದು ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಅವರು ಗಡಿನಾಡಿನಲ್ಲಿನ ಒಂದು ಕೌಲಗುಡ್ಡ ಅನ್ನುವಂಥ ಗ್ರಾಮದಲ್ಲಿ ಗಡಿನಾಡಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ಕೊಡುವ, ಬಡವರಿಗೆ ಶಿಕ್ಷಣವನ್ನು ಕೊಡುವ, ಗಡಿನಾಡಿನಲ್ಲಿ ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಷ್ಟೇ ಅಲ್ಲ, ನಮ್ಮ ಈ ಭಾಗದ ನಾಡಿನ ಜನರಿಗೆ ಒಳ್ಳೆಯ ಹಿತವಚನಗಳನ್ನು ಉಪದೇಶಗಳನ್ನು ಮಾಡುವ ಮುಖಾಂತರ ಜನಕಲ್ಯಾಣ ಮಾಡುತ್ತಿರುವಂಥವ್ರು ಅಂಥವ್ರು ಇವತ್ತು ಏನೇ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ಇದ್ರ ಜೊತೆಗೆ ಎಲ್ಲ ಸಂಘಟನೆಯವ್ರದಾರ ಹೆಸರು ತಗೊಂಡ್ರೆ ಸಮಯ ಆಗ್ತದೆ. ನೀವು ಮೊದಲ ಸ್ವಲ್ಪ ತಾಳ್ಮೆ ಕಳ್ಕೊಳಕತ್ತೀರಿ. ಅದಕ್ಕಾಗಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಜಯ ಕರ್ನಾಟಕ ಆಯಿತು, ಇದರಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆಯಿತು, ಇದರಲ್ಲಿ ರೈತ ಸಂಘ ಆಯಿತು, ಮಾಜಿ ಸೈನಿಕ ಸಂಘ ಆಯಿತು, ಎಲ್ಲ ಪದಾಧಿಕಾರಿಗಳೇ, ತಾಯಂದಿರ ಬಂಧುಗಳೇ, ಈಗ ಟೈಮ್ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಭಾರತ ಜನತೆಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತಂದ್ರೆ ಒಂದು ಕಡೆ ಜನನೀ ಜನ್ಮ ಭೂಮಶ್ಚ ಸ್ವರ್ಗಾದಪಿ ಗರಿಯಚೆ, ನಮಗೆ ಜನ್ಮ ಕೊಟ್ಟ ಭೂಮಿ, ನಮಗೆ ಜನ್ಮ ಕೊಟ್ಟ ತಾಯಿ ಸ್ವರ್ಗಕ್ಕಿಂತಲೂ ಹೆಚ್ಚು ಅಂತೇಳಿ ನಾವು ಭಗವದ್ಗೀತೆಯಲ್ಲಿ ನೋಡಿದ್ದೀವಿ. ನಮಗೆ ಜನ್ಮ ಕೊಟ್ಟಿರುವಂಥ ಭಾರತ ದೇಶ, ಆ ದೇಶಕ್ಕಾಗಿ ನಾವು ನಮ್ಮ ಕರ್ತವ್ಯ ಏನನ್ನುವಂಥದ್ದು ತಿಳ್ಕೋಬೇಕು. ಅದರ ನಂತರ ಅದೇ ರೀತಿ ನಮ್ಮ ಮಾತೆ ಕರ್ನಾಟಕ ಮಾತೆ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸಂಪನ್ಮೂಲಗಳು, ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಸ್ವಾತಂತ್ರ್ಯ ಹೋರಾಟಗಳು ಎಲ್ಲ ನಾನು ಹೇಳ್ಕೊತ ಹೋದ್ರೆ ಸಮಯ ಬಹಳ ಇಲ್ಲ. ಆದ್ರೆ ನಮ್ಮ ರಾಜ್ಯದ ಕೊಡುಗೆ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆ ನಮ್ಮದು ಇದೆ. ನಾವು ನಮ್ಮಗ ಏನು ಒಂದು ಕರ್ನಾಟಕ ರಾಜ್ಯದ ಭಾಷೆ ಇದೆ ಮತ್ತು ನೆಲ ಜಲ ಒಂದು ಇಂಚು ಸಹಿತ ಬೇಕಾದಷ್ಟು ನೀವು ಜಿಗಿದಾಡಿದ್ರು ಸಹಿತ ಈಗೇನು ಮಹಾರಾಷ್ಟ್ರದ ಗಡಿನಾಡಿನಲ್ಲಿ ನಾವು ಅದೀವಿ, ಒಂದು ಇಂಚು ಜಾಗ ಬಿಡುವುದಿಲ್ಲ, ನಮ್ಮ ಭಾಷೆಯನ್ನು ನಾವು ಸದೃಢಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಕೊನೆಯದಾಗಿ ಇಷ್ಟ ಹೇಳ್ತೀನಿ, ಈಗ ಅಧಿವೇಶನ ನಡೆಯುವಂಥದ್ದು ನಾಳೆಯಿಂದ ಏನು ಅಧಿವೇಶನ ನಡೀತದ, ದಯಮಾಡಿ ನಾನು ಎಲ್ಲ ಪಕ್ಷದ ಮುಖಂಡರಿಗೆ ವಿನಂತಿ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಸರ್ಕಾರ ಇರಲಿ ವಿರೋಧ ಪಕ್ಷ ಇರಲಿ, ಕೇವಲ ಕೆಸರು ಎರಚಾಟದಲ್ಲಿ ಸಮಯ ಕಳಿಬೇಡ್ರಿ. ಕೇವಲ ನೀವು ಸಭಾತ್ಯಾಗ ಮಾಡುವ ಮುಖಾಂತರ ಸಮಯ ಕಳಿಬೇಡ್ರಿ. ಇರುವುದ ಕಡಿಮೆ ಸಮಯ ನಮಗೆ ಬೆಳಗಾವಿಯಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಸಮಯ ಬಹಳ ಕಡಿಮೆ ಅದ. ನೀವು 8 ದಿವಸ ನಡೆಸ್ತೀರಿ, ಬೆಂಗಳೂರಲ್ಲಿ ನಡೆಸಬೇಕಾದ್ರೆ 15 ದಿವಸ, ಒಂದು ತಿಂಗಳ, ನಾನು ಶಾಸಕನಾದಾಗ ಒಂದೊಂದು ತಿಂಗಳಗಟ್ಟಲೆ ನಾವು ಅಲ್ಲಿ ಬೆಂಗಳೂರಲ್ಲಿ ಅಧಿವೇಶನ ಅಟೆಂಡ್ ಆಗಿದ್ದೀವಿ. ನೀವು ರಚನಾತ್ಮಕವಾದ ಕೆಲಸಗಳ ಸಲುವಾಗಿ ಅಲ್ಲಿ ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ನಮ್ಮ ನಾಡಿನ ನೆಲಜಲದ ಈ ಉತ್ತರ ಕರ್ನಾಟಕ ಭಾಗದ ವಿಶೇಷವಾದ ಅಭಿವೃದ್ಧಿಗಾಗಿ ಏನು ಮಾಡಬೇಕಾಗಿತ್ತು ಅನ್ನುವಂಥದ್ದು ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಮಾಡಬೇಕು. ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ನಮ್ಮ ಏನೇನು ಸಮಸ್ಯೆಗಳದಾವ ಅನ್ನೋದು. ನಮ್ಮ ಶಿವಾನಂದ ಖೋತ್ ಅವರು ಹೇಳಿದ್ರು ರೈತರ ಸಮಸ್ಯೆಗಳು ಏನದಾವ ಅನ್ನುವಂಥದ್ದು. ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಕೆಲಸ ಈ ಅಧಿವೇಶನದಲ್ಲಿ ಆಗಬೇಕು. ಮತ್ತು ದಣಿ ಇದ್ದದ್ದು ಜಿಲ್ಲಾ ಆಗಬೇಕಂತ ಏನೊಂದು ಬೇಡಿಕೆ ಇದೆ. ಈ ಹಿನ್ನೆಲೆಯಲ್ಲಿನೂ ಸಹಿತ ಈ ಭಾಗದ ಶಾಸಕರು ನಾವು ವಿಧಾನಸಭೆಯಲ್ಲಿ ಮಾತಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇಷ್ಟಲ್ಲ, ಇನ್ನೊಂದು ಬಹಳ ಮಹತ್ವದ ಕೆಲಸ ಆಗಬೇಕು. ಅದಕ್ಕೆ ವಿಧಾನಸಭೆಯಲ್ಲಿ ಒಂದು ಮಂಡನೆ ಮಾಡಬೇಕು. ಶೇಡವಾಳದಿಂದ ಬಿಜಾಪುರ ತನಕ ಒಂದು ರೈಲು ಮಾರ್ಗ ಇದು ಶಾಂಕ್ಷನ್ ಆಗಬೇಕನ್ನುವಂತ ಪ್ರಪೋಸಲ್ ನಾವು ಈಗಾಗಲೇ ಈ ಮೊದಲು ಕಳಿಸಿದ್ದೀವಿ ದಿಲ್ಲಿಗೆ. ಇನ್ನೊಂದು ಸಲ ಮತ್ತೊಂದು ಹೊಸ
ಎಸ್ಟಿಮೇಟ್ ಜಾಸ್ತಿ ಆಗಿರ್ತದ. ಹೊಸ ಪ್ರಪೋಸಲ್ ಮಾಡಿ ಕಳಿಸಿ ನಾ ದಿಲ್ಲಿಯಲ್ಲಿ ಶೇಡ್ಬಾಳದಿಂದ ಬಿಜಾಪುರ ತನಕ ಇದೊಂದು ರೈಲು ಮಾರ್ಗ ಆಗಬೇಕು ಅನ್ನುವಂಥದ್ದು ದಿಶೆಯಲ್ಲಿ ಸಹಿತ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡಿ ನನಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಿ, ಅತಿಥಿ ಅಂತೇಳಿ ಕರೆಸಿ ಸತ್ಕಾರ ಮಾಡಿದ್ರಿ. ಈ ಜಯ ಕರ್ನಾಟಕ ಏನು ಒಂದು ಸಂಘಟನೆ ನೀವು ಕೆಲಸ ಮಾಡ್ತಾ ಇದೀರಿ, ನಿಮ್ಮ ಜೊತೆಗೆ ನಾವು ಯಾವಾಗಲೂ ಅದೀವಿ. ಈ ಎಲ್ಲಾ ಸಂಘಟನೆಗಳು ಸಹಿತ ನಿಮ್ಮ ಜೊತೆಗೆ ಅದಾವ. ನೀವು ಬೇಕಾದಲ್ಲಿ ನಮ್ಗೆ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡುವಲ್ಲಿ ಸಹಾಯ ಸಹಕಾರ ಬೇಕಾದ್ರೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜಯ ಕರ್ನಾಟಕ ಮಾತೆ, ಅದೇ ರೀತಿ ಜಯ ಕರ್ನಾಟಕ. ಧನ್ಯವಾದಗಳು ಮಾಜಿ ಶಾಸಕ